Hello, my dear students. Welcome to Constitution of India class. Dear students, in last class, we discussed about the fundamental rights. In today's class, I am going to start fundamental duties. In today's class, I am going to start fundamental duties. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಮೂಲಭೂತ ಹಕ್ಕುಗಳು ಅದರಲ್ಲಿ ಬರ್ತಕ್ಕಂಥ 6 ಪ್ರಮುಖವಾದ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಮೂಲಭೂತ ಕರ್ತವ್ಯಗಳು ಯಾವುದು ಎಂಬುದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಫಂಡಮೆಂಟಲ್ ಡ್ಯೂಟೀಸ್. After going through the fundamental rights, you must have observed and realized that in return for every right, the society expects the citizens to do certain things which are collectively known as duties. Some such important duties have been incorporated in the Indian Constitution also. The original Constitution, enforced on 26 January 1950, did not maintain anything about the duties of the citizen. It was expected that the citizens of free India would perform their duties willingly. But things did not go as expected. Therefore, 10 fundamental duties were added in Part 14 of the Constitution under Articles 51A in the year 1976 through the 42nd Constitutional Amendment. However, where fundamental rights are justiciable, the fundamental duties are non-justiciable. It means that the violation of fundamental duties, example, the non-performance of these duties by citizens is not punishable. The following 10 duties have been listed in the Constitution of India. First one, to abide by the Constitution and respect its ideal and institutions, the national flag, national anthem. ಅದಕ್ಕಿಂತ ಮೊದಲು ನಾನಿಲ್ಲಿ ಸ್ವಲ್ಪ ಕನ್ನಡದವ್ರಿಗೆ ಮಾಹಿತಿಯನ್ನು ಕೊಟ್ಬಿಡ್ತೇನೆ. ಈ ಮೂಲಭೂತ ಕರ್ತವ್ಯಗಳು ತುಂಬ ಪ್ರಾಮುಖ್ಯತೆಯನ್ನು ಭಾರತ ಸಂವಿಧಾನದಲ್ಲಿ ವಹಿಸಿರ್ತಕ್ಕಂಥದ್ದು. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ರಾಜ್ಯವು ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ. ಇದಕ್ಕೆ ಪ್ರತಿಯಾಗಿ ಪ್ರಜೆಗಳು
ಕೆಲವು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. 1950ರ ಜನವರಿ 26ರಂದು ಜಾರಿಗೆ ಬಂದ ಮೂಲಭೂತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗೆಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ. 1976ರಲ್ಲಿ ನೇಮಿಸಲ್ಪಟ್ಟಿರ್ತಕ್ಕಂಥ ಸರ್ದಾರ್ ಸ್ವರನ್ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 1976ರಲ್ಲಿ 42ನೆಯ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಸಂವಿಧಾನಕ್ಕೆ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರ್ಪಡೆ ಮಾಡಲಾಯಿತು. 2002ರ 86ನೆಯ ತಿದ್ದುಪಡಿ ಕಾಯ್ದೆಯ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಸಂವಿಧಾನದ 4A ಭಾಗದಲ್ಲಿರುವ 51ನೇ ಎ ವಿಧಿಯ ಅಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. 10 or 11. ಸೊ ಅವುಗಳನ್ನು ನಾವು ಒಂದೊಂದೇ ಆಗಿ ತಿಳ್ಕೊಬೋದು. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ. ಸೊ ಅಲ್ಲಿ ಮೂಲಭೂತ ಕರ್ತವ್ಯಗಳು ಯಾವುದ್ಯಾವುದು ಅಂತ 1 by 1 ನಿಮಗೆ ನೋಡ್ಬೋದು. ಸೊ ನಾವು ಅದರಲ್ಲಿ ಮೊದಲನೇದನ್ನು ನಾವು ತಿಳ್ಕೊಳ್ಳೋದಾದರೆ, ಫಸ್ಟ್ ಒನ್, ಟು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ದಿ ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆಂಥಮ್. ಸೊ ಇದು ಮೊದಲನೇದು ಏನನ್ನು ಹೇಳುತ್ತೆ ಅಂದರೆ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೊದಲನೇ ಒಂದು ಮೂಲಭೂತ ಕರ್ತವ್ಯ ನಮಗೆ ಹೇಳ್ತಕ್ಕಂಥದ್ದು. ಸಂವಿಧಾನವನ್ನು ಗೌರವಿಸಬೇಕು, ರಾಷ್ಟ್ರಧ್ವಜವನ್ನು ಗೌರವಿಸಬೇಕು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ದಿ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ನ್ಯಾಷನಲ್ ಆಂಥಮ್, ಈ ಮೂರನ್ನು ನಾವೇನು ಮಾಡಬೇಕು, ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದು. ಇನ್ ಸೆಕೆಂಡ್ ಒನ್, ಟು ಚೆರಿಷ್ ಆ್ಯಂಡ್ ಫಾಲೋ ದಿ ನೋಬೆಲ್ ಐಡಿಯಲ್ಸ್ which inspired our national struggle for freedom. To cherish and follow the noble ideals which inspired our national struggle for freedom. ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸಬೇಕು ಅಂತಕ್ಕಂಥದ್ದು. ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳು ಏನಿದ್ದಾವೆ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು ನಮಗೆ ಎರಡನೇ ಒಂದು ಮೂಲಭೂತ ಕರ್ತವ್ಯ ತಿಳಿಯಪಡಿಸ್ತಕ್ಕಂಥದ್ದು. ಥರ್ಡ್ ಒನ್ ಈಸ್ ಟು ಅಪ್ಲೋಡ್ ಆ್ಯಂಡ್ ಪ್ರೊಟೆಕ್ಟ್ ದಿ sovereignty, unity and integrity of India. ಮೂರನೇದು ಏನನ್ನು ಹೇಳುತ್ತೆ ಅಂದರೆ, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು. ನಮ್ಮ ಭಾರತ ದೇಶದ ಸಾರ್ವಭೌಮತ್ವೆಯನ್ನು ಕಾಪಾಡಬೇಕು, ಏಕತೆಯನ್ನು ಕಾಪಾಡಬೇಕು ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಬೇಕು ಹಾಗೂ ಕಾಪಾಡಬೇಕು ಅನ್ನೋದನ್ನು ಈ ಮೂರನೇ ಮೂಲಭೂತ ಕರ್ತವ್ಯ ನಮಗೆ ತಿಳಿಯಪಡಿಸ್ತಕ್ಕಂಥದ್ದು. ದೆನ್ ಫೋರ್ತ್ ಒನ್ ಈಸ್ ಟು ಡಿಫೆಂಡ್ ದಿ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಸೊ.
defend the country and render national service when called upon to so. ಸೊ ಇದು ಏನನ್ನು ನಮಗೆ ಹೇಳುತ್ತೆ ಅಂದರೆ, ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು. ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು ಅಂತಕ್ಕಂಥದ್ದು. ಫೋರ್ತ್ ಒನ್, to defend the country and fourth one is to promote harmony and the spirit of common brotherhood amongst all the people of India, transcending religious, linguistic and regional or sectional diversities, to renounce practices derogatory to the dignity of human. ಸೊ ಇಲ್ಲಿ ಏನಪ್ಪ ಅಂತಂದರೆ, ಸಾಮರಸ್ಯ ಮತ್ತು ಭಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಸಾಮರಸ್ಯ ಮತ್ತು ಭಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು ಅಂತಕ್ಕಂಥದ್ದು. ಮಹಿಳೆಯರ ಗೌರವಕ್ಕೆ ಚ್ಯುತಿ ಉಂಟು ಮಾಡ್ತಕ್ಕಂಥ ಒಂದು ಆಚರಣೆಗಳು ಏನಿವೆ ಅದನ್ನು ತ್ಯಜಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ದಿ ನೆಕ್ಸ್ಟ್ ಒನ್ ಈಸ್ ಟು ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್. ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು. ನೆಕ್ಸ್ಟ್ ಒನ್, ಟು ಪ್ರೊಟೆಕ್ಟ್ and improve the natural environment. To protect and improve the natural environment. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಅಂತಕ್ಕಂಥದ್ದು. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ದಿ ನೆಕ್ಸ್ಟ್ ಒನ್, ಟು ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಟು ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ನೆಕ್ಸ್ಟ್ ಒನ್, ಟು ಡೆವಲಪ್ ದಿ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ಸ್ಪಿರಿಟ್ ಆಫ್ ಎನ್ಕ್ವೈರಿ. ಟು ಡೆವಲಪ್ ದಿ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ಸ್ಪಿರಿಟ್ ಆಫ್ ಎನ್ಕ್ವೈರಿ. ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಅಂತಕ್ಕಂಥದ್ದು. ಸೊ ಹಾಗೂ ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು. ಟು ಸ್ಟ್ರೈವ್ ಟುವರ್ಡ್ಸ್ excellence in all spheres of individual and collective activity. ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶವನ್ನು ನೀಡ್ತಕ್ಕಂಥದ್ದು. ಈ ಒಂದು ಮೂಲಭೂತ ಹಕ್ಕು ನಮಗೆ ಹೇಳ್ತಕ್ಕಂಥದ್ದು. ಇಟ್ ಶಿಲ್ ಬಿ ದಿ ಡ್ಯೂಟಿ ಆಫ್ ದಿ ಪೇರೆಂಟ್ಸ್ ಟು ಪ್ರೊವೈಡ್ opportunities for education to their children between at age of 16 to 14 years. So this one is 86 Amendment Act 2022.
It shall be the duty of the parents to provide opportunities for education to their children between at age of 16 to 14 years. ಸೊ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ಎಲ್ಲ ತಂದೆ ತಾಯಿ ಅಥವಾ ಪಾಲಕರು ನೀಡಬೇಕು ಅಂತಕ್ಕಂಥದ್ದು 2002ರ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಸೊ ಹಾಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳಂತೆ ಮೂಲಭೂತ ಕರ್ತವ್ಯಗಳು ಏನಿದಾವೆ ಇವು ಕೂಡ ನ್ಯಾಯ ರಕ್ಷಿತವಾದವುಗಳಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅವುಗಳನ್ನು ನ್ಯಾಯಾಲಯಗಳ ಮೂಲಕ ನೇರವಾಗಿ ಅನುಷ್ಠಾನಗೊಳಿಸುವಂತಿಲ್ಲ. ಆದರೆ ಸಂಸತ್ತು ಸೂಕ್ತ ಶಾಸನದ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅನುಷ್ಠಾನಗೊಳಿಸಬಹುದು. ಹೀಗೆ ಅನುಷ್ಠಾನಗೊಳಿಸಲಾದ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಉದಾಹರಣೆಗೆ 1971ರ ರಾಷ್ಟ್ರ ಗೌರವ ಕಾಯ್ದೆಯ ಮೂಲಕ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕೆನ್ನುವ ಮೂಲಭೂತ ಕರ್ತವ್ಯವನ್ನು ಜಾರಿಗೊಳಿಸಲಾಗಿರ್ತಕ್ಕಂಥದ್ದು. ಯಾವುದು? 1971ರ ರಾಷ್ಟ್ರ ಗೌರವ ಕಾಯ್ದೆ. ಸೊ ಇದರ ಮೂಲಕ ಏನಪ್ಪ ಅಂತಂದರೆ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಏನು ಮಾಡಬೇಕು, ನಾವು ಗೌರವಿಸಬೇಕು ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯದಲ್ಲಿ ಇರ್ತಕ್ಕಂಥದ್ದು. ಸೊ ಈ ಕರ್ತವ್ಯವನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆಯನ್ನು ನೀಡಲಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಹಾಗಾಗಿ ಈ ಮೂಲಭೂತ ಕರ್ತವ್ಯಗಳು ಏನಿದಾವೆ 11 ಮೂಲಭೂತ ಕರ್ತವ್ಯಗಳು ತುಂಬ ಪ್ರಾಮುಖ್ಯತೆಯನ್ನು ಭಾರತ ಸಂವಿಧಾನದಲ್ಲಿ ಪಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಸೊ ಇದಿಷ್ಟು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ. ಸೊ ನಾಳಿನ ಒಂದು ತರಗತಿಯಲ್ಲಿ ಯೂನಿಯನ್ ಗೌರ್ನಮೆಂಟ್, ಕೇಂದ್ರ ಸರ್ಕಾರ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂನಿಯನ್ ಗೌರ್ನಮೆಂಟ್, ಕೇಂದ್ರ ಸರ್ಕಾರ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂಥ ಶಾಸಕಾಂಗ, ಲೋಕಸಭೆ, ಸೊ ಇದ್ರ ಬಗ್ಗೆ ಎಲ್ಲ ನಾಳಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್.